ಇಲ್ಲ ನಾವು ಹಿಂಗೆ ಹಳ್ಳಿಗೆ ಹೋಗ್ತಂಗೆ ಕೆಲಸ ಮಾಡ್ಕೊಂಡು ಮನೆಗಿದ್ದಿದ್ರೆ ಇವತ್ತು ವಿಷ ಕೂಡ ಸಾಯ್ಬೇಕಾಯ್ತು ನಮ್ಮ ಮನೆ. ಇಷ್ಟೆಲ್ಲ ನೋವು ಮಾಡ್ಕೊಂಡು ನಾವು ಎಷ್ಟು ಅಯ್ಯೋ ಅಂತೀವಿ ಸರ್ ನಾವು. ಇಲ್ಲ ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿಮಗೆ ಗಡಿಪಾರು ಮಾಡ್ತೀವಿ ನಾವು. ತಪ್ಪಾತು ಅಂತ ಹೇಳಿ 5,001 ರೂಪಾಯಿ ಬಸವಣ್ಣ ದೇವಸ್ಥಾನ ದಂಡ ಕಟ್ಸ್ಕೊಂಡು ನನಗೆ. ಈಗಿನ ಇದರಲ್ಲಿ ಇವೆಲ್ಲ ಮಾಡಂಗಿಲ್ಲ ಅಂತ ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಒಂದು 10 ಜನ ಹುಡುಗರು ದೇವಸ್ಥಾನದಿಂದ ಹೊರಗೆ ದಬ್ಬಿರು ಸರ್. ಮದ್ಯದ ಅಂಗಡಿಗೆ ಜಾಗವನ್ನ ಬಾಡಿಗೆ ಕೊಟ್ಟಿದ್ದಕ್ಕೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿದ ಅಮಾನವೀಯ ಘಟನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬಹಿಷ್ಕಾರ ಹಾಕಿದ ಕುಟುಂಬಸ್ಥರನ್ನ ಮಾತನಾಡಿಸಿದ್ರೆ 5,000 ರೂಪಾಯಿ ದಂಡವನ್ನು ಕಟ್ಟಬೇಕಂತೆ. ಹೌದು, ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದ ಮಂಜೋಜಿರಾವ್ ಎಂಬುವರಿಗೆ ಸೇರಿದ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರು 27 ವರ್ಷಕ್ಕೆ ಲೀಸ್ಗೆ ಪಡೆದು ಮದ್ಯದ ಅಂಗಡಿ ತೆರೆದಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಊರಿನ ಮುಖಂಡರು ಮಂಜೋಜಿರಾವ್ ಕುಟುಂಬಕ್ಕೆ ಊರಿನಿಂದಲೇ ಬಹಿಷ್ಕಾರ ಹಾಕಿದ್ದಲ್ಲದೆ ಅವರ ಕುಟುಂಬದವರ ಜೊತೆ ಯಾರಾದರೂ ಮಾತನಾಡಿದ್ರೆ ಅವರಿಗೆ 5,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ನು ಮಂಜೋಜಿರಾವ್ ನ್ಯಾಯಕ್ಕಾಗಿ ನ್ಯಾಯ ಕೊಡಿಸಿ ಕುಟುಂಬಕ್ಕೆ ಆದ ಬಹಿಷ್ಕಾರಕ್ಕೆ ಮುಕ್ತಿ ಕೊಡಿಸಿ ಅಂತ ಪಬ್ಲಿಕ್ ನೆಕ್ಸ್ಟ್ ಜೊತೆ ಅಳಲು ತೋಡಿಕೊಂಡಿದ್ದಾರೆ. ನಾವಾಗಿರೋದಕ್ಕೆ ತಡ್ಕಂಡೆ ಏನೋ ಒಂದು ಸ್ವಲ್ಪ ಏನೋ ಗಾಡ್ ಫಾದರ್ಗಳು ಇರೋದ್ರಿಂದ ನಮಗೆ ಅನುಕೂಲ ಆಯ್ತು ಸರ್. ಇಲ್ಲ ನಾವು ಹಿಂಗೆ ಹಳ್ಳಿಗೆ ಹೋಗ್ತಂಗೆ ಕೆಲಸ ಮಾಡ್ಕೊಂಡು ಮನೆಗಿದ್ದಿದ್ರೆ ಇವತ್ತು ವಿಷ ಕೂಡ ಸಾಯ್ಬೇಕಾಯ್ತು ನಮ್ಮ ಮನೆ. ಏನೋ ಇವತ್ತು ಪುಣ್ಯದ ಅಕ್ಕಪಕ್ಕ ಊರವರು ಬಂದು ನಮಗೆ ಚಪ್ರ ಹಾಕಿ ದೇವತೆ ಕಾರ್ಯ ಎಲ್ಲ ಸಹಾಯ ಮಾಡಿದರು. ಇಡೀ ನಾವು ಜೀವಮಾನದಾಗ ಸಹಾಯ ತಂಗನೂ ಮಾಡೋಂಗಿಲ್ಲ. ನಮ್ಮ ಮರ್ಷಟ್ನಳ್ಳಿ ಗ್ರಾಮಸ್ಥರು ಅಷ್ಟು ಸರ್ ಇಂಥ ಕ್ಯಾಸ್ಟು ಅನ್ನೋಂಗಿಲ್ಲ. ಮರಾಠರಿಂದ ಹಿಡ್ದು ಉಪ್ಪಾರಿಂದ ಹಿಡ್ದು ಇಡೀ ಒಂದು ಎಲ್ಲ ಕ್ಯಾಸ್ಟಾಗೂ ಮೂವರು ಮಾಡ್ಕೊಂಡಿರು ಸರ್. ಅದರಲ್ಲಿ ಮೇನ್ ಶಿವಣ್ಣಗೌಡಕ್ಕೆ ಹೇಳೋದು ಇವರೆಲ್ಲ ಮಾತಾಡ್ಕೊಂಡು ನಾವು ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋಂಗಿಲ್ಲ ಸರ್. ಮೇನ್ ಶಿವಣ್ಣಗೌಡ್ರಿಗೆ ಅವ್ರಿಗೆ ಕರೆ ಕಳಿಸಿದ್ರೆ ಅವರೇ ಬಾಯಿ ಬಿಡ್ಬೇಕು ಸರ್. ಅದು ಅವ್ರು ಇರಲಿ, ಅದು ಏನು ಸತ್ಯತೆ ಕಂಪ್ಲೇಂಟ್ನಲ್ಲಿ ಹೇಳಿ ಸರ್ ಅವ್ರು ಬಂದು ಅದೆಲ್ಲ ಗೊತ್ತಾಗುತ್ತೆ. ನಮ್ಮ ತಪ್ಪ ಏನು, ನಾನೇನಾರು ಊರಿನ ಆಸ್ತಿ ಹೊಡೆದಿದ್ದೀವ, ಊರಿನ ಏನಾರು ಗಂಟು ಹೊಡೆದಿದ್ದೀವ ಹೇಳ್ರಿ ನೋಡೋಣ. ತೀರಾ ಆಲ್ರೆಡಿ ಅದು ಹೇಳಬೇಕು ಅಂದರೆ ಊರಿನ ಆಸ್ತಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಒಂದು ಜಾಗ ಇದೆ, ಆ ದಾಖಲೆ ಎಲ್ಲ ಕೊಡ್ತಿದ್ದೀನಿ. ಇನ್ನೊಬ್ಬರ ಹೆಸರಿಗೆ ಆಸ್ತಿ ಮಾಡಿದ್ದಾರೆ, ಅದು ಕೇಳೋಂಗಿಲ್ಲ. ಅವ್ರ ಹೆಸರು ಈಸೊತ್ತು ಮಾಡ್ಕೊಂಡಿದ್ದಾರೆ, ಅದೇನು ಕೇಳೋಂಗಿಲ್ಲ. ನಂದೊಂದು ಕೆರೆ ವಿಚಾರದಲ್ಲಿ ಇತ್ತು ಸರ್, ರಸ್ತೆ ಅದು ತೋರಿಸ್ತೀನಿ ನಿಮಗೆ. ಅದು 4-5 ಟೈಪ್ ಇದು ಮಾಡಿದರು, ಅದು ಸರ್ವೆ ಚೇಂಜ್ ಆಗಿಲ್ಲ ಅಂತಲೇ ನಾನು ತಹಸೀಲ್ದಾರು ADLR ಮೇಲೆ ಕೋರ್ಟಿಗೆ ಹೋಗಿ ನಾವು ಬಿಲ್ಡಿಂಗ್ ಕೊಟ್ಟು ಬಾಡಿಗೆ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿದ್ದಾಗ ನಮಗೆ ದೇವಸ್ಥಾನದ ಹತ್ರ ಕರೆ ಕಳಿಸಿದ್ರು. ಕರೆ ಕಳಿಸ್ತಾ ನಾನು ಇದ್ದನ್ನು ಒಂದೇ ಮಾತು ಹೇಳಿ ನೋಡಿರಿ, ಅವ್ರು 27 ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ. ನಾವು ಅವ್ರಿಗೆ ಬಿಡ್ಸೋಕ್ಕೆ ಬರೋಲ್ಲ. ಅವ್ರದ್ದು ಕೋರ್ಟಿಗೆ ಹೋದ್ರೆ ಅವ್ರು ನಡೆಯುತ್ತೋ ನನ್ನ ನಡೆಯುತ್ತೋ. ಅವ್ರು ಅನಾಡಿ ಅಮೌಂಟ್ ಕೊಟ್ಟು ಅವರು ಎಸ್ಟಿಮೇಟ್ ಪ್ರಕಾರ ಬಿಲ್ಡಿಂಗ್ ಕಟ್ಟಿದ್ದಾರೆ. ನಾನು ಅವರಿಗೆ ಬಿಡ್ಸೋಕ್ಕಾಗಲ್ಲ ಅಂದಿದ್ದಕ್ಕೆ ಅವರು ನೀನು ಊರು ಬೇಕಾ ಅದು ಬೇಕು ಅಂದಾಗ ಇಲ್ಲ ನೀವೇ ಬಿಲ್ಡಿಂಗ್ ಯಾರಿಗಾರ ಕೊಟ್ಟರೆ ಅದೇ ಬಾಡಿಗೆ ಕೊಟ್ಟು ಅದೇ ಇದು ಕೊಟ್ಬಿಟ್ರಿ, ಬೇಕಾದ್ರೆ ಅದಕ್ಕೆ ನಾವು ಇದು ಮಾಡೋಣ ಅಂದಿದ್ದಕ್ಕೆ ಅವಾಗ ಉಸಿರು ಬರಲಿಲ್ಲ ಸರ್ ಯಾರ ಹತ್ರನೂ. ಅವಾಗ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ನಾವು ಆಮೇಲೆ ನಮ್ಮರ್ಕ್ ನಾನು ಎದ್ದು ಬಂದೆ ಸರ್. ಬಂದಾದ್ಮೇಲೆ ಇವರು ಲೈಸೆನ್ಸಿಗೆ DC ತಕ್ಕೆ AC ತಕ್ಕೆ ಅವರು ಎಲ್ಲ ಕಡೆ ಅಡ್ಡಾಡಿದರು. ಅದಕ್ಕೆ ನಾವೇನು ಅಬ್ಸರ್ವ್ ಮಾಡಿಲ್ಲ. ಹೆಂಗೆ ನಮ್ದು ಅಗ್ರಿಮೆಂಟ್ ಆಯಿತು, ಹೆಂಗೆ 27 ವರ್ಷದಂಗೆ ನಮಗೆ ಬಾಡಿಗೆ ಕೊಡ್ತೇವೆ ಅಂತಲೇ ಬಂದರು ಸರ್. ಈಗ ನಮಗೇನು ಅದು ನನಗೆ ಸಂಬಂಧ ಇಲ್ಲದ ವಿಚಾರ ಅಂತೇಳಿ ಇದ್ದೆ ಸರ್. ಇವರು ಆಮೇಲೆ ಸ್ಟ್ರೈಕ್ ಮಾಡಿದರು ಲೈಸೆನ್ಸಿಗೆ, ಅದು ಇದು ಅವ್ರೇನೋ ಪಾಪ ಮಾಡಿದ್ದಾರೆ. ಅದಕ್ಕೆ ನಾವೇನು ಅಬ್ಸರ್ವ್ ಮಾಡಿಲ್ಲ, ನಾವೇನು ದ್ವೇಷ ಮಾಡಿಲ್ಲ. ಆಮೇಲೆ ಅವರು ಕೋರ್ಟಿಗೆ ಹಾಕಿದೆ ಸರ್. ಕೋರ್ಟಿಂದ ಏನೋ ಸ್ಟೇ ತಗೊಂಬಂದು ಆ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಈಗ ಮೊನ್ನೆ ಈ ರೀಸೆಂಟಾಗೆ ನನ್ನ ಮಗನ ಜವಳ ತಗ್ಸಿದ್ದೀವಿ. ಜವಳ ತಗ್ಸಿದಾಗ ಊರಲ್ಲಿ ದೇವ್ರು ಕೊಟ್ಟಿದ್ದಿಲ್ಲ ನನ್ನ ಗೃಹ ಪ್ರವೇಶಕ್ಕೆ, ಈಗಾರ ಕೊಡ್ರಿ ಅಂತ ಕೇಳಿದಾಗ ಹಂಗೆ ಹಿಂಗೆ ಅಂತ ಅಂದರು. ಆಮೇಲೆ ಚೀಟಿ ಬರ್ಸ್ಕೊಂಡಿದ್ದೆ ದೇವಸ್ಥಾನದಾಗೆ ಇವ್ರ ತಕ್ಕೆ ಪೂಜಾರಿ ತಕ್ಕೆ. ಅವ್ರು ಪೂಜಾರಿ ಇದ್ದರು, ಕರಿಯಮ್ಮನ ದೇವಸ್ಥಾನ ಪೂಜೆ ಮಾಡೋದು ಮಲ್ಲಪ್ಪ ಅಂತೇಳಿ. ಅವ್ರ ಮಗಗೆ ಹುಷಾರಿಲ್ಲ ಅಂತ ಮಂಗಳೂರು ಹೋಗಿದ್ದರು. ಇನ್ನೊಬ್ಬರು ಪ್ರವೀಣ ಅಂತೇಳಿ ಗುಂಡ ಅಂತೇಳಿ ಅವ್ರ ಹತ್ರ ಬರ್ಸಿ 100 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದಿದ್ದೆ. ಅದು ಅವ್ನ ಪಾಪ ಒಂದು ದಿವಸ ಇಟ್ಕೊಂಡು ಆಮೇಲೆ ಯಜಮಾನ್ರು ಬೇಡ ಹಂಗೆ ಹಂಗೆ ಅಂತೇಳಿ ಅವನು ನಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟು ಹೋದ ಸರ್. ಅವನು ಆಯಿತು ಅಂತೇಳಿ ಏನು ನಮ್ಮ ಮನೆಗೆ ಬೇಡ ಅಂತೇಳಿ ಆಮೇಲೆ ಊರು ದೇವಸ್ಥಾನ ಹೊರಗೆ ಹೋದಾಗ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಅಲ್ಲೇ ನಮ್ಮ ಪಾಪಂದು ಜವಳ ತಕ್ಷಣ ಅಂತ ಹೋದಾಗ ಪೂಜಾರಿ ಯಜಮಾನ್ರು ಹೇಳಿದ್ದಾರೆ ಪೂಜೆ ಮಾಡಿಕೊಡ್ಬೇಡ ಅಂತೇಳಿ ಅವ್ನು ಮಾಡಲಿಲ್ಲ ಸರ್ ಪೂಜೆ. ಆಮೇಲೆ ನಾವೇ ಇದ್ದ ಯಾಕೆ ಇದು ಕಾರ್ಯದಾಗೆ ಅಂತೇಳಿ ನಮ್ಮ ಹುಡುಗರ ಹತ್ರಕ್ಕೆ ಪೂಜೆ ಮಾಡಿಸ್ಕೊಂಡು ಕಾರ್ಯ ಮುಗಿಸ್ಕೊಂಡು ಬಂದೀವಿ ಸರ್. ದೇವ್ರು ಕೊಡಲಿಲ್ಲ ಸರ್, ಹೊರಗನೆ ಎಡೆ ಮಾಡ್ಕೊಂಬಂದಿವಿ. ಪೂಜಾರಿ ಅಪ್ಪಗೂ ಬೀಗ ಹಾಕ್ಯಂದು ಹೋಗ್ಬಂದ್ಬಿಟ್ರು, ಬೀಗ ಹಾಕ್ಯಂಬಂದ್ಬಿಟ್ರು ಸರ್. ಅಷ್ಟು ಈ ನೋವು ಕೊಟ್ಟಿದ್ದಾರೆ. ನನ್ನ ಮಗ ಒಬ್ಬನೇ ಇಷ್ಟೆಲ್ಲ ನೋವು ಮಾಡ್ಕೊಂಡು ನಾವು ಎಷ್ಟು ಅಯ್ಯೋ ಅಂತೀವಿ ಸರ್. ನಮ್ಮ ಮಗ ಹೊರಗೆ ಹೋದಾಗ ಒಳಗೆ ಬರ್ತಾನೆ ಹಂಗೆ ಅಂತೀವಿ ಸರ್. ಅಷ್ಟು ನೋವು ಕೊಡ್ತಾ ಇದ್ದಾರೆ ನಮಗೆ. ಯಾರು ಊರವ್ರು ಕೊಡ್ತಾರೆ? ಊರೇ. ಯಾಕೆ ಇಷ್ಟು ದ್ವೇಷ ಅಂತೆ? ಯಾಕೆ ದೋಷ ಅಂದರೆ ನಾವು ಬ್ರಾಂಡಿ ಶಾಪ್ ಮಾಡಬಾರ್ದಂಗೆ ಇತ್ತಂತೆ, ಬಿಟ್ಟು ಕೊಡ್ಬೇಕಂತ ಅವರಿಗೆ ಅಂತಂದು ಏನು ಕಣ್ಣು ಕತೆ ಮಾಡಿ ಅವಾಗ ಸ್ಟ್ರೈಕ್ ಎಲ್ಲ ಮಾಡಿದ್ರು ಸರ್. ಊರೆಲ್ಲ ಸ್ಟ್ರೈಕ್ ಮಾಡಿದ್ರು.
ಅಸಟ್ಟಿ ಮಾಡ್ಕೊಂಡಾರು ಅಂತ ನಾವೇನು ಹೋಗ್ಲಿಲ್ಲ, ಅವ್ರ ತಂಟೆ ಹೋಗ್ಲಿಲ್ಲ, ನಾವು ಮನೆಗೆ ಇರೋದು. ಈಗ ಯಾರು ಮಾತಾಡ್ಸಂಗಿಲ್ಲ ನೀವು? ಇಲ್ಲ, ಯಾರ್ಯಾರು ಇಲ್ಲ, ಒಂದು ನಾಲ್ಕು ಬೀಳಿಲ್ಲ, ಮನೆ ಹತ್ರನೂ ಯಾರು ಬರಂಗಿಲ್ಲ? ಯಾರು ಬರಂಗಿಲ್ಲ, ಊರಲ್ಲೇ ಯಾರು ಬರಂಗಿಲ್ಲ, ನಮ್ಮ ಮಾತಾಡ್ಸಂಗೂ ಇಲ್ಲ. ದಂಡ ಹಾಕ್ತಾರಂತ? ದಂಡ ಹಾಕಿದ್ದಾರೆ ಹಾಕೋರಿಗೆ. ಹಾಂ. ನಮ್ಮ ಕಡೆಗೆ ಬಂದು ಕೆಲಸ ಭಕ್ಷೆ ಮಾಡ್ತಿದ್ರು ಹಂಗೂ ಹಿಂಗೂ, ಅವ್ರಿಗೆ ದಂಡ ಹಾಕಿದ್ದಾರೆ. ಎಷ್ಟೆಷ್ಟು ಹಾಕ್ತಾರಂತ? 5,000 ಅವ್ರ ಮನ್ಸಿಗೆ ಬಂದಂಗೆ. 5,001 ಫಸ್ಟ್ ದಂಡ ಹಾಕಿರೋದು. ನಮಗೂ 5,001 ಹಾಕಿ ಕೇಳೋಕ್ಕೆ ಇದೆಲ್ಲ ಹಿಂಗೆ ಮಾಡ್ಕೊಂಡಿಯಲ್ಲ, ಯಾಕೆ ಮಾಡಿದೆ ಎಂತ ಮಾಡಿದೆ ಅನ್ನತ್ತಿ ನಮಗೂ ದಂಡ ಹಾಕಿದ್ದಾರೆ. 5,001 ಅಂಥದ್ದು ನನ್ನ ಮಗನಿಗೆ ಯಾಕೆ ದಂಡ ಹಾಕೋಂಥದ್ದು ಕೆಲಸ ಮಾಡಿದ್ವಿ ಅನ್ನತ್ತಿ ಸುಮ್ಮನೆ ನಮ್ಮನೆ ನಿನಗೆ ಗೊತ್ತಾಗಲ್ಲ ಅಂದ ನನ್ನ ಮಗ. ದೇವರಿಗೆ ಬಸವಣ್ಣ ದೇವ್ರಿಗೆ ಹಣ್ಣು ಕಾಯಿ ಮಾಡಿಸಿ ದಂಡ ಕೊಟ್ಟು ಬಂದ ಸರ್. ನಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅಷ್ಟೇ, ಕದ ಹಾಕ್ಬಿಡ್ತಾರೆ. ಪೂಜೆ ಬಾಗಿಲಿಗೆ ಮಾಡ್ಕೊಂಬರ್ತೀವಿ. ಅವ್ರು ಮಾಡ್ಕೊಡಲ್ಲ? ಅವ್ರು ಮಾಡ್ಕೊಡಲ್ಲ. ಬಹಿಷ್ಕಾರ ಮಾಡಿರೋದು ಬೇರೆ ಯಾರೂ ಅಲ್ಲ, ಇವರ ಊರಿನ ಮುಖಂಡರೇ. ಇವರದ್ದೇ ಸಮುದಾಯ ಸೇರಿದ 5-6 ಸಮುದಾಯದ ಮುಖಂಡರು ಬಹಿಷ್ಕಾರ ಹಾಕಿದ್ರಂತೆ. ಇನ್ನು ಈ ಕುಟುಂಬ ತಮ್ಮ ಸಮುದಾಯದವರ ಮನೆಗಳಿಗೆ ಹೋಗೋ ಹಾಗಿಲ್ಲ, ಶುಭ ಸಮಾರಂಭಕ್ಕೆ ಬರೋ ಹಾಗಿಲ್ಲ, ದೇವಸ್ಥಾನಕ್ಕೆ ಎಂಟ್ರಿ ಇಲ್ಲ, ಪೂಜೆಗೆ ಹೋದ್ರೆ ಪೂಜಾರಿ ಪೂಜೆ ಮಾಡಿಕೊಡಲ್ವಂತೆ. ಈ ಪರಿಸ್ಥಿತಿ ಕಂಡು ಮಂಜೋಜಿರಾವ್ ತಾಯಿ ಕಣ್ಣೀರಿಡ್ತಿದ್ದಾರೆ. ಇನ್ನು ಇವರನ್ನ ಮಾತನಾಡಿಸಿದ್ದಕ್ಕೆ ವ್ಯಕ್ತಿಯೊಬ್ಬನಿಗೆ 5,000 ದಂಡ ಹಾಕಿದ್ದಾರೆ. ಇದೆಲ್ಲ ನಡೆಸಬಾರದು, ಕೂಡಲೇ ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆಮ್ಯಾಗ ನೀವೆಲ್ಲ ಅದು ಇದು ಅಂತ ಹೇಳಂಗಿಲ್ಲ ಕಣಮ್ಮ, ನಾವು ಹೇಳ್ದಂಗೆ ಕೇಳಬೇಕು. ನಾವು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನೀವು ಊರಾಕಿರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಿಮ್ಮನ್ನು ಊರು ಬಿಡಿಸ್ತೀವಿ. ನಿಮಗೆ ಮನೆ ಬಿಟ್ಟರೆ ಏನೂ ಇಲ್ಲ. ನೀವು ಒಂದು ಕೂಲಿ ಮಾಡೋದ್ರಿಂದ ನಾವು ಹೇಳ್ದಂಗೆ ಕೇಳಬೇಕು. ಇಲ್ಲ, ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿಮಗೆ ಗಡೀಪಾರು ಮಾಡ್ತೀವಿ, ನಾವು ನಮ್ಮ ಊರಿಂದನೇ ಇಕ್ಕಂಗಿಲ್ಲ ನಿಮ್ಮನ್ನು ಅಂತ ಹೇಳಿ ನನಗೆ ಮತ್ತೆ ಊರಾಗಳ ದೇವಸ್ಥಾನ ಕರ್ಕೊಂಡೋಗ್ಬಿಟ್ಟು ಊರೊಳ ದೇವಸ್ಥಾನ ನಾನು ಮಾತಾಡಿಸಿ ತಪ್ಪಾಯ್ತು, ಈ ಬಟ್ಟೆ ಮಾತಾಡ್ಸಲ್ಲ ಅಂತ ಹೇಳಿ ಕರ್ಕೊಂಡು 5,000 ದಂಡ ಹಾಕಿ ನನಗೆ ನೀನು ಇವತ್ತಿಂದ ಮಾತಾಡ್ಸಬೇಡಕ್ಕಪ್ಪ ಅಂತ ಹೇಳಿ ಬಿಟ್ಟಿದ್ದಾರೆ. ನಾನು ಅವ್ನಿಗೆ ಮಾತಾಡ್ಸೋಕೆ ಹೋಗಂಗಿಲ್ಲ, ಏನಿಲ್ಲ, ನನಗೆ ಯಾವ ಥರ ಪರಿಹಾರ ಮಾಡಿಕೊಟ್ಟಿದ್ದು ನೀವು ಪರಿಹಾರ ಮಾಡಿಕೊಡಿ ಸರ್ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ ಸರ್. ಮುಂಜಾನೆ ಬಹಿಷ್ಕಾರ ಹಾಕಿರೋದು ಅಂತಂದರೆ ಜಮೀನು ಒತ್ತುವರಿ ಇದೆ ಅಂತ ಅಂದರು. ಒತ್ತುವರಿಯಿಂದ ಆವಾಗ ಮುದ್ದಿರಪ್ಪ ನಾನು ಏನು ಮಾಡ್ದೆ, ಒಂದು ಬ್ರ್ಯಾಂಡಿ ಶಾಪು ಬಾರ್ ಮಾಡಬೇಕಿತ್ತು. ಬಾರ್ ಮಾಡೋದ್ರಿಂದ ನನ್ನ ಜಾಗದಾಗ ಕೊಡ್ರಿ, ಅವ್ನ ಜಾಗದಾಗ ಕೊಡಬೇಡ್ರಿ ಅಂತ ಮುದ್ದಿರಪ್ಪ ಹೇಳಿದರು. ಆವಾಗ ಅವ್ರೇನು ಮಾಡಿದ್ರು, ಓನರು, ಇಲ್ಲ ನಿನ್ನ ಜಾಗ ಸೆಟ್ ಆಗಲ್ಲ, ನಾನು ಮಂಜು ಜಾಗದಾಗೆ ಮಾಡೋದು ಅಂತ ಅಂದರು. ಆವಾಗ ಏನು ಮಾಡಿದ್ರು, ಆವಾಗಲಿಂದ ನಾವು ಮಂಜುನ ಹತ್ರ ಕೆಲಸ ಮಾಡ್ತಾಯಿದ್ವಿ, ಅವ್ರ ಮನೆ ಕೆಲಸ ಮಾಡ್ತೀವಿ, ನಾವು ಹೆಣ್ಮಕ್ಳು ಗಂಡ್ಮಕ್ಳು ಓಟು ಸೇರ್ಕೊಂಡು ನೀವು ಅವ್ರ ಮನೆ ಕೆಲಸಕ್ಕೆ ಹೋಗಂಗಿಲ್ಲ ಅಂತ ಅಂದು ಅವರಿಗೆ ಅವನದಕ್ಕೆ ಬಾರ್ ಕೊಡೋದಕ್ಕೆ ಮಂಜಿಗೆ ಈ ಥರ ಬಹಿಷ್ಕಾರ ಕೊಟ್ಟು ನಿನಗೆ ಅವ್ನಿಗೆ ಒಂದು ದೇವ್ರು ಕೊಡೋಂಗಿಲ್ಲ, ದಿನರು ಕೊಡೋಂಗಿಲ್ಲ, ಯಾವುದು ಕೊಡೋಂಗಿಲ್ಲ ಅಂತಂದು ಏನೂ ಕೊಟ್ಟಿಲ್ಲ ಊರಿಂದ ಅವನಿಗೆ ಮಂಜಿಗೆ. ಯಾವ್ಯಾವ ಸಮುದಾಯದ ಸೇರಿ ಎಲ್ಲ ಸಮುದಾಯದವು, ಯಾರ್ಯಾರು? ಬೋವಿ ಜನಾಂಗ ಇರ್ಬೋದು, ಮರಾಠಿ ಜನಾಂಗ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಒಡ್ಡು ಸಮಾಜ ಇರ್ಬೋದು, ಆಮ್ಯಾಗ ಮತ್ತು ನಾಯಕರ ಸಮಾಜ ಇರ್ಬೋದು. ಇಷ್ಟು ಸಮಾಜಗಳು ಅಷ್ಟು ಸೇರಿ ಒಬ್ಬರು ಅವ್ರ ಮನೆ ಬಾಗಿಲಿಗೆ ಹೋಗ್ಲಂಗೆ ಮಾಡಿಕ್ಕಿದ್ದಾರೆ ಸರ್. ಈಗ ಏನೇ ಕೆಲಸಕ್ಕಾದ್ರೂ ಹೋಗಂಗಿಲ್ಲ? ಏನು ಕೆಲಸಕ್ಕೆ ಹೋಗಂಗಿಲ್ಲ. ಅವ್ನು ಮಾತಾಡ್ಸಿಲ್ಲ 5,000 ದಂಡ ಹಾಕಿರಲ್ಲ. ನನಗೆ ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆ ಹೆಣ್ಮಕ್ಳಿಗೆ ಏನಂತಾರೆ, ನೀವು ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ನೀವು ಊರು ಬಿಟ್ಟು ಹೋಗ್ರೆ ಹೊರಕ್ಕೆ ಅಂತಾರೆ. ನೀವು ನಮ್ಮನ್ನು ನನಗೆ ಬಹಿಷ್ಕಾರ ಹಾಕಿದ್ರು 1 ವಾರ. ಆಮ್ಯಾಗ ನಾನು ತಪ್ಪಾತು ಅಂತ ಹೇಳಿ ಕರ್ಕೊಂಡೋಗಿ ದೇವಸ್ಥಾನ ಕುಂಡಿಸ್ಕೊಂಬಿಟ್ಟು ನಮ್ಮ ಅಂದ್ರಗಟ್ಟೆ ಮುಂದೆ ದೇವಸ್ಥಾನಗಳಿಂದ ಕುಂಡಿಸ್ಕೊಂಡು ನಾವು ಹೇಳಿ ಸರಿಯಾಗಲ್ಲ, ಅಲ್ಲಿ ಊರೊಟ್ಟಿಂದ ಯಜಮಾನ್ರ ಹತ್ರ ಕೇಳಿಸ್ತೀನಿ ಬರ್ರಿ ಅಂತಂದು ಯಜಮಾನ್ರ ಹತ್ರ ಕರ್ಕೊಂಡೋಗಿ ತಪ್ಪಾತು ಅಂತ ಹೇಳಿ 5,001 ರೂಪಾಯಿ ಬಸವಣ್ಣ ದೇವಸ್ಥಾನದ ದಂಡ ಕಟ್ಸ್ಕೊಂಡು ಮಾತಾಡಕತ್ತೀರಿ ಸರ್. ನನಗೆ ತುಂಬಾ ಬೇಜಾರಾಗಿದೆ. ಬಹಿಷ್ಕಾರ ಅಂತ ಅವ್ರು ಹೇಳೋದಿಲ್ಲ, ಒಟ್ಟು ಅವ್ನು ಮಾತಾಡ್ಸ್ಬೇಡ, ಅವ್ರ ಮನೆಗೆ ಹೋಗಿ ಕೊಡೋದು ಅಂತ ಹೇಳ್ತಾರೆ ಅವರು. ಏನಕ್ಕೆ ಅಂತ ಕೇಳಿದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಆಮೇಲೆ ಸುಮ್ಮನೆ ನಮ್ಮನ್ನೆಲ್ಲ ಯಾರು ಮಾತಾಡ್ತಾರೆ ಯಾರು ಮಾತಾಡ್ಸಲ್ಲ ಕಾಯೋದಕ್ಕೆ ಕಾವಲಿಟ್ಟಿದ್ದಾರೆ. ಹಂಗಾಗಿ ಈಗ ಊರಲ್ಲಿ ಇವೆಲ್ಲ ನಡೆಯಲ್ಲ. ಈಗಿನ ಇದರಲ್ಲಿ ಇವೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಅದೇ ಈಗ ಅವ್ನು ಮಾತಾಡ್ಸಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇಲ್ಲಾಂದರೆ ದಂಡ ಹಾಕ್ತಾರೆ. ಆ ಬೈಕೋಸ್ಕರ ಊರ ಜನ ಎಲ್ಲ ಮಾತಾಡ್ಸೋದು ಬಿಟ್ಟಿದ್ದಾರೆ, ಹೋಗೋದು ಬಿಟ್ಟಿದ್ದಾರೆ. ಊರೊಟ್ಟಿಂದ ಎಲ್ಲರೂ ಸೇರಿ ಪಂಚಾಯತಿ ಮಾಡಿ ಪಂಚಾಯತಿ ಸಮ್ಮುಖದಲ್ಲಿ ಎಲ್ಲ ಜನಾಂಗದವರು ಈ ಥರ ತೀರ್ಮಾನ ತಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಇದು ಮಾಡೋದಲ್ಲ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಬಯಸಿರ್ತಿ ಇವ್ರದೇ ಕಾನೂನು, ಇವ್ರದೇ ಎಲ್ಲ ರೀತಿ ರಿವಾಜ್ ಎಲ್ಲ ಊರಲ್ಲಿ. ಹಾಂ, ಊರು ಮುಖ್ಯಸ್ಥರದ್ದು. ಕೆಲವೊಬ್ರದ್ದು ಮಾತ್ರ, ಎಲ್ಲರದ್ದು ಅಲ್ಲ. ಊರುಗಡ ಅನ್ಸ್ಕೊಂಡ್ರೆ ಸುಮ್ಮನೆ ಇದ್ದಾರೆ. ಅವ್ರು ಸುತ್ತಮುತ್ತ ಇರೋರು ಆ ಥರ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ದಂಡ ಅಂತ ಬಾಯಲ್ಲಿ ಹೇಳ್ತಾಯಿದ್ರು. ಮೊನ್ನೆ ಈ ಲೋಕೇಶ್ ಅವ್ರಿಗೆ 5,101 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಈಗ ಇನ್ಮೇಲೆ 10,000 ರೂಪಾಯಿ ದಂಡ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ, ಹಾಕಿದ್ದಾರೆ. ಅವ್ರಿಗೆ 5,101 ರೂಪಾಯಿ ಹಾಕಿದ್ದಾರೆ. ಇನ್ನು ಮಾತಾಡಿಸಿ ಯಾರು ನೋಡಿ ಸಾಕ್ಷಿ ಸಮೇತ ಇಟ್ಕೊಟ್ರೆ 10,001 ರೂಪಾಯಿ ದಂಡ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ನನಗೆ ಕರೆದ್ರು, ದೇವಸ್ಥಾನದ ಪಂಚಾಯತ್ಗೆ ಇಟ್ಕೊಂಡಿದ್ರು. ಪಂಚಾಯತ್ಗೆ ಇಟ್ಕೊಂಡಾಗ ಹೋದಾಗ ಯಾಕೆ ಹೋಗಿದ್ರಿ ಅಂತ ಕೇಳಿದಾಗ ನಾವೇನು ಮಾಡಿದ್ವಿ, ಅವನೇನು ತಪ್ಪು ಮಾಡಿದ್ದಾನೆ ಅಂತ ಬಹಿಷ್ಕಾರ ಕೊಡ್ತಾಯಿದ್ದೀರ, ಹೊರಗೆ ಹಾಕಿರ ಅಂತ ಕೇಳಿದ ಕೂಡಲೇ ಅವನೇನಾರ ಅಂಥವೇನಾರ ಇದ್ದರೆ ನಾವು
ಅವನಿಗೆ ಹೇಳಿ ಉದಾಹರಣೆ ಹೇಳಿ ಅವನಿಗೇನಾರ ಸಮಾಧಾನ ಅವನಿಗೇನಾರ ಬರೋದಿದ್ದರೆ ಊರೊಳಗ್ಲಿಂದ ಏನಾರು ಬರೋದಿದ್ದರೆ ಅವನಿಗೇನಾರ ಇದ್ದರೆ ನಾವು ಬಿಡಿಸ್ಕೊಡ್ತೀವಿ. ನಾವೇ ಜಾಮೀನಿಯಾಗಿ ಏನಾರ ಹೆಚ್ಚು ಕಮ್ಮಿ ಆದರೂ ನಾವು ಅದು ಕೊನೆ ಒತ್ಕೊಂತೀವಿ ಅಂತ ಒಪ್ಕೊಂಡಿದ್ದೆ ಸರ್. ಅದಕ್ಕೆ ನೀನೇ ಅವನು ಅಂತ ನನಗೆ ಒಂದು 10 ಜನ ಹುಡುಗರು ದೇವಸ್ಥಾನದಿಂದ ಹೊರಗೆ ದಬ್ಬಿರು ಸರ್. ಹೊರ ದಬ್ಬಿದ ಮೇಲೆ ಯಾಕಪ್ಪ ದಪ್ತರ ಅನ್ನತ್ತಿಗೆ ನೀನು ಸರಿಯಿಲ್ಲ ಅವನ ಪರವಾಗಿ ಮಾತಾಡ್ತಾಯಿದ್ದೀಯ ಅಂತ ನನ್ನ ಮೇಲೆ ದಬ್ಬಿ ಹೊರಕ್ಕೆ ಕೇಳಿದ್ರು ಸರ್. ನಿಮ್ಮ ಹೆಸರು? ಭೀಮ್ರಾವ್ ಅಂತ. ಒಟ್ನಲ್ಲಿ ತಮ್ಮ ಸ್ವಂತ ಜಾಗ ಬಾಡಿಗೆ ಕೊಟ್ಟಿದ್ದಕ್ಕೆ ಗ್ರಾಮಸ್ಥರು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಿದೆ. ವಿಶೇಷ ವರದಿ ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.